ಶಾಸಕ ಬಿಆರ್ ಪಾಟೀಲ್ ತಮ್ಮದೇ ಸರ್ಕಾರದ ವಿರುದ್ಧವಾಗಿ ಮಾತಾಡಿರುವ ಆಡಿಯೋ ವೈರಲ್ ಆದ ಬಳಿಕ ಅವರ ಬಗ್ಗೆಯೂ ಬಿಜೆಪಿ ನಾಯಕರಿಂದ ಟೀಕೆಗಳು ಬರತೊಡಗಿವೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ, ಹಣ ಕೊಟ್ಟವರಿಗೆ ಮನೆಗಳು ಸಿಗ್ತಿವೆ ಎಂಬ ಬಿಆರ್ ಪಾಟೀಲ್ರ ಆರೋಪದ ಬಳಿಕ ಅವರ ಪ್ರಾಮಾಣಿಕತೆಯ ಬಗ್ಗೆಯೂ ಪ್ರಶ್ನಿಸಲಾಗ್ತಿದೆ. ತಾವು 4 ಪತ್ರಗಳನ್ನ ಕೊಟ್ಟರೂ ಕ್ಷೇತ್ರಕ್ಕೆ ಮನೆಗಳು ಸಿಗಲಿಲ್ಲ, ಹಣ ಕೊಟ್ಟಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ಮನೆಗಳನ್ನ ನೀಡಲಾಗಿದೆ ಅಂತ ಬಿಆರ್ ಪಾಟೀಲ್ ಗಂಭೀರ ಆರೋಪ ಮಾಡಿದ್ರು. ತಾವು ಮಾತ್ರ ಪ್ರಾಮಾಣಿಕರು ಅನ್ನೋ ರೀತಿಯಲ್ಲಿ ಪಾಟೀಲ್ರು ಮಾತನಾಡ್ತಿದ್ದಾರೆ. ಆದ್ರೆ ಅವರಷ್ಟು ಭ್ರಷ್ಟರು ಮತ್ತೊಬ್ಬರಿಲ್ಲ. ರಾಜ್ಯದ ಎಲ್ಲಾ ಶಾಸಕರಲ್ಲಿ ಅತಿ ಹೆಚ್ಚು ಭ್ರಷ್ಟರು ಈ ಬಿಆರ್ ಪಾಟೀಲ್. ಅವರು ಹೇಳೋದೊಂದು ಮಾಡೋದು ಮತ್ತೊಂದು ಅಂತ ಮಾಜಿ ಶಾಸಕ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಆರೋಪಿಸಿದ್ದಾರೆ. ಬಿಆರ್ ಪಾಟೀಲ್ ಅವರಷ್ಟು ಭ್ರಷ್ಟರು ಮತ್ತು ಹೇಳೋದೊಂದು ನಡೆಯೋದೊಂದು ಮಾಡೋದೊಂದು ಇಡೀ 224 ಶಾಸಕರಲ್ಲಿ ಯಾರು ಇಲ್ಲ, ಇವರೊಬ್ಬರೇ ಅಂತ ಹೇಳಬಹುದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜೂರು ಮಾಡಿಸಿಕೊಂಡು ಬಂದಿರುವ 950 ಮನೆಗಳಲ್ಲಿ ಬಿಆರ್ ಪಾಟೀಲ್ರ ಕ್ಷೇತ್ರದ ಪಂಚಾಯಿತಿಗಳೇ ಹೆಚ್ಚಿವೆ. ಕಾಂಗ್ರೆಸ್ ಪಕ್ಷದವರ ಪಂಚಾಯಿತಿಗಳೇ ಹೆಚ್ಚಿದ್ದು, ಅವರೆಲ್ಲರೂ ಬಿಆರ್ ಪಾಟೀಲ್ರ ಪತ್ರ ತೆಗೆದುಕೊಂಡು ಹೋಗಿ ಮಂಜೂರು ಮಾಡಿಸಿಕೊಂಡಿದ್ದಾರೆ ಅನ್ನೋದು ಗುತ್ತೇದಾರ್ ಆರೋಪ. 950 ಮನೆಗಳನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಕೊಂಡು ಬಂದಿರೋದು ಹೇಳ್ತಾರೆ. ಅದರಲ್ಲಿ ಅವ್ರ ಪಂಚಾಯಿತಿಗಳೇ ಇವೇನು ಗ್ರಾಮ ಪಂಚಾಯಿತಿಗಳು ಕಾಂಗ್ರೆಸ್ ಗ್ರಾಮ ಪಂಚಾಯಿತಿಗಳು ಅಧ್ಯಕ್ಷರಿದ್ದಾರೆ, ಅವ್ರದ್ದೇ ಮೆಜಾರಿಟಿ ಅದ. ಮತ್ತು ಬಿಆರ್ ಪಾಟೀಲ್ರು ಲೆಟರ್ ಒಯ್ದೇ ಅವರು ಹಾಕೊಂಡು ಬಂದಿದ್ದಾರೆ. ಅವ್ರು ಲೆಟರ್ ಕೊಟ್ಟೆ ಲೆಟರ್ ತೊಗೊಂಡೆ ಇವತ್ತು ಮನೆಗಳು ಸಂಖ್ಯೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಅಧ್ಯಕ್ಷರುಗಳೇ ಇರುವಾಗ ದುಡ್ಡು ಕೊಟ್ಟು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಅಂತ ಪಾಟೀಲ್ರು ಹೇಳ್ತಿದ್ದಾರೆ ಅಂತ ಗುತ್ತೇದಾರ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಮನೆಗೂ 25,000 ರೂಪಾಯಿ, 15,000 ರೂಪಾಯಿ ಈ ರೀತಿಯಲ್ಲಿ ಕಲೆಕ್ಷನ್ ಮಾಡ್ತಿದ್ದಾರೆ ಅಂತ ಬಿಆರ್ ಪಾಟೀಲ್ ವಿರುದ್ಧವೇ ಗುತ್ತೇದಾರ್ ಆರೋಪಿಸಿದ್ದಾರೆ. ಅವರ ಅಣ್ಣನ ಮಗ ಆರ್.ಕೆ. ಪಾಟೀಲ್ ಅವರೇ ಕ್ಷೇತ್ರದ ಎಲ್ಲ ಆಗು ಹೋಗುಗಳನ್ನ ನೋಡ್ಕೊಳ್ತಿದ್ದಾರೆ. ಬಿಆರ್ ಪಾಟೀಲ್ರು ಹೆಸರಿಗಷ್ಟೇ ಶಾಸಕರಾಗಿದ್ದಾರೆ ಅಂತ ಗುತ್ತೇದಾರ್ ಆರೋಪಿಸಿದ್ದಾರೆ. ಒಂದು ಮನೆಗೆ 25,000 ರೂಪಾಯಿ ಕಲೆಕ್ಷನ್ ಮಾಡಿರ್ತಾರ, ಒಂದು ಊರಾಗ 15,000 ರೂಪಾಯಿ ಒಂದು ಮನೆಗೆ ಕಲೆಕ್ಷನ್ ಮಾಡಿರ್ತಾರ. ಅದು ಅವ್ರ ಅಣ್ಣನ ಮಗ ಆರ್.ಕೆ. ಪಾಟೀಲ್ ಅಂತಂದು KMF ಅಧ್ಯಕ್ಷರಿದ್ದಾರ. ಬಿಆರ್ ಪಾಟೀಲ್ ನಾಮಕಾವಸ್ಥೆ ಶಾಸಕರು. ಎಲ್ಲ ಆಗು ಹೋಗುಗಳು ಕ್ಷೇತ್ರದಲ್ಲಿ ಇವತ್ತು ಆರ್.ಕೆ. ಪಾಟೀಲ್ರೇ ನೋಡ್ತಾ ಇದ್ದಾರೆ. ಅಲ್ಲದೆ ಬಿಆರ್ ಪಾಟೀಲ್ರು ಆಯ್ಕೆಯಾದ ಬಳಿಕ ಪ್ರತಿ ಇಲಾಖೆಗೂ ತಮಗೆ ಬೇಕಿರುವ ಒಬ್ಬೊಬ್ಬ ಕಾರ್ಯಕರ್ತರನ್ನ ನೇಮಿಸಿದ್ದಾರೆ. ಅವರು ಯಾವುದೇ ಗುತ್ತಿಗೆಯನ್ನ ಕಮಿಷನ್ ಪಡೆದೇ ಗುತ್ತಿಗೆದಾರರಿಗೆ ವಹಿಸುವ ಕೆಲಸ ಮಾಡ್ತಾರೆ ಮತ್ತು ಕಮಿಷನ್ ಹಣವನ್ನ ಆರ್.ಕೆ. ಪಾಟೀಲ್ ಅವರಿಗೆ ಕೊಡಲಾಗುತ್ತೆ ಅಂತ ಗುತ್ತೇದಾರ್ ಆರೋಪಿಸಿದ್ದಾರೆ. ಅಲ್ಲಿಂದ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಿಆರ್ ಪಾಟೀಲ್ ಒಬ್ಬ ಇಲಾಖೆಗೂ ಒಬ್ಬರಿಗೆ ತಮ್ಮ ಕಾರ್ಯಕರ್ತರು ನೇಮಿಸ್ತಾರೆ. PWಗೆ ಒಬ್ರು, ಜಿಲ್ಲಾ ಪಂಚಾಯತಿಗೆ ಒಬ್ರು, MIAಗೆ ಒಬ್ರು, ಹಿಂಗೆ ಒಂದೊಂದು ಇಲಾಖೆಗೆ ಒಬ್ಬೊಬ್ರು ತಮ್ಮ ಹಳೆ ಬಹಳ ಬೇಕಾದ ಕಾರ್ಯಕರ್ತರಿಗೆ ಒಬ್ಬೊಬ್ಬರಿಗೆ ನೇಮಿಸ್ತಾರೆ. ಅವರು ಯಾವುದೇ ಗುತ್ತಿಗೆದಾರ ಅಂದ್ರೆ ರೋಡ್ ಯಾವುದೇ ಕೊಡೋದಾಗಲಿ, ಯಾವುದೇ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೊಡೋದಾಗಲಿ ಗುತ್ತಿಗೆದಾರಕ್ಕೆ ಪರ್ಸೆಂಟೇಜ್ ಮಾತಾಡಿ ಅಷ್ಟು ಪರ್ಸೆಂಟೇಜ್ ತಗೊಂಡು ಆರ್.ಕೆ. ಪಾಟೀಲ್ ಕೊಡ್ತಾರೆ. ನನ್ನ ಅವಧಿಯಲ್ಲಿ ಪೆಂಡಿಂಗ್ ಇದ್ದ ಕೆಲಸಗಳನ್ನು ಈಗ ಕಮಿಷನ್ ಪಡೆದು ನೀಡಲಾಗಿದೆ ಅಂತ ಗುತ್ತೇದಾರ್ ಆರೋಪ ಮಾಡಿದ್ದಾರೆ. ನಾವು ಶಾಸಕಿದ್ದಾಗ ಏನು 300 ಕೋಟಿ ರೂಪಾಯಿ ಒಂದು ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಉಳಿದಿದ್ದು ನಮ್ಮ ಕೈಲಿ. ಅವು ಕೂಡ ಇವತ್ತು 10% ಇವತ್ತು ಕಲೆಕ್ಷನ್ ಮಾಡಿ ಇವತ್ತು ದುಡ್ಡು ಹೋಗಿದ್ದಾರೆ. ಹೀಗೆ ಒಂದ್ ಕಡೆ ಬಾಣಗಳು ಬಿಆರ್ ಪಾಟೀಲ್ ವಿರುದ್ಧ ತಿರುಗುತ್ತಿರುವಾಗ ಅವ್ರು ಮಾತ್ರ ತಾವು ಮಾಡಿರುವ ಆರೋಪಗಳು ನಿಜ ಎಂದಿದ್ದಾರೆ. ಮಂತ್ರಿ ಸ್ಥಾನ ಸಿಗದೇ ಇರೋದಕ್ಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ಯಾವುದೇ ಬ್ಲಾಕ್ ಮೇಲ್ ಮಾಡಿ ಮಂತ್ರಿಯಾಗುವ ಅನಿವಾರ್ಯತೆ ತಮಗಿಲ್ಲ ಅಂತ ಹೇಳಿದ್ದಾರೆ. ನನಗೆ ಕಳಕಳಿ ಇರೋದ್ರಿಂದಾನೇ ಧ್ವನಿ ಎತ್ತಿದ್ದೀನಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಮುಜುಗರವಾಗುವ ಹಾಗೆ ಮಾತಾಡಿರುವ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿರುವ ಅವರು, ನನ್ನ ಪತ್ರಕ್ಕೆ ಯಾಕೆ ಮಾನ್ಯತೆ ಸಿಗಲಿಲ್ಲ ಅಂತ ಕೇಳಿದ್ದಾರೆ. ಭ್ರಷ್ಟಾಚಾರ ಎಲ್ಲಾ ಸರ್ಕಾರಗಳಲ್ಲೂ ನಡೆದಿದೆ, ಆದ್ರೆ ಜನಪರ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವ ನಮ್ಮ ಸರ್ಕಾರದಲ್ಲಿ ಹೀಗಾಗಬಾರ್ದಿತ್ತು ಅಂತ ಹೇಳಿದ್ದಾರೆ. ಈ ವಿಷಯವಾಗಿ ಸಿಎಂ ಸಿದ್ದರಾಮಯ್ಯ ಕರೆದ್ರೆ ಹೋಗಿ ಮಾತಾಡೋದಾಗೂ ತಿಳಿಸಿದ್ದಾರೆ. ಬಿಆರ್ ಪಾಟೀಲ್ ಅವರ ಆರೋಪದ ಬಳಿಕ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿವೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿವೆ. ಆಡಿಯೋ ಬಹಿರಂಗವಾಗಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ಜಮೀರ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್, ಈ ವಿಚಾರವನ್ನ ಸಚಿವರ ಗಮನಕ್ಕೆ ತಂದಿದ್ದೇನೆ, ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೂ ತರ್ತೇನೆ. ದೂರವಾಣಿಯಲ್ಲಿ ಮಾತನಾಡಿದ್ದನ್ನ ಸೋರಿಕೆ ಮಾಡಿದ್ದು ಅನೈತಿಕವಾದದ್ದು, ಜನಪ್ರತಿನಿಧಿ ಅನ್ನೋ ಕಾರಣಕ್ಕೆ ಮಾತನಾಡಿದ್ದೇನೆ. ಅವರೇ ಕರೆ ಮಾಡಿ ಆಡಿಯೋ ರೆಕಾರ್ಡ್ ಮಾಡಿ ಲೀಕ್ ಮಾಡಿದ್ದಾರೆ ಅಂತ ಸರ್ಫರಾಜ್ ಖಾನ್ ಹೇಳಿದ್ದಾರೆ. ಈ ಮೂಲಕ ವೈರಲ್ ಆಗಿರುವ ಆಡಿಯೋ ಅಸಲಿ ಅಂತ ಅವರು ಒಪ್ಕೊಂಡಂತಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.